ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಸಂಚಿಕೆಯಲ್ಲಿ ತುಂಬ ಭಾವನಾತ್ಮಕ ತಿರುವುಗಳು ಮತ್ತು ಹೋಟೆಲ್ನಲ್ಲಿ ನಡೆಯುವ ಈ ಡ್ರಾಮಾದಿಂದ ಕೂಡಿರಲಿದ್ದು ವೀಕ್ಷಕರಿಗೆ ಭರಪೂರ ಮನೋರಂಜನೆ ನೀಡಲಿದೆ. ರಾಖಿ ಕಟ್ಟುವ ವಿಚಾರದಲ್ಲಿ ಕಣ್ಮಣಿ ತೀವ್ರವಾಗಿ ಆತಂಕಗೊಂಡು ವಿದ್ಯಾನ ಬಳಿ ತನ್ನ ಅಳಲನ್ನು ತೋಡಿಕೊಳ್ಳುವುದರಿಂದ ಹಿಡಿದು ಇನ್ನೊಂದೆಡೆ ಸತ್ಯವನ್ನು ಹುಡುಕಿಕೊಂಡು ಹೋಟೆಲಿಗೆ ಬಂದ ಕ್ವಾಟೆ ಕ್ಲಿಷ್ಟಕರ ಪರಿಸ್ಥಿತಿಗೆ ಸಿಲುಕಿರುವವರೆಗೆ ಇಂದಿನ ಎಪಿಸೋಡ್ನಲ್ಲಿ ಹಲವು ರೋಚಕ ಘಟನೆಗಳು ನಡೆಯಲಿದೆ. ಹಾಗಾದರೆ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಯಿತು ಅಂತ ವಿವರವಾಗಿ ನೋಡೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಕಣ್ಮಣಿ ವಿದ್ಯಾನ ಬಳಿ ಬಂದು ಅತ್ಯಂತ ಬೇಸರದಿಂದ ಮಾತನಾಡುತ್ತಿರುತ್ತಾಳೆ. ನೋಡಿ ವಿದ್ಯಾಕ್ಕ, ನಾಳೆ ಮದುವೆಯಲ್ಲಿ ಆ ಹುಡುಗ ನನಗೆ ರಾಖಿ ಕಟ್ಟದಿದ್ದರೆ ಮಾತ್ರ ಅದು ನನ್ನ ಕುತ್ತಿಗೆಗೆ ತಾಳಿಯಾಗುತ್ತದೆ. ಒಂದು ವೇಳೆ ರಾಖಿ ಬಿಟ್ಟು ಬೇರೆ ಯಾರಾದರೂ ಏನಾದರೂ ಕಟ್ಟಿದರೆ ಅದು ನನಗೆ ನೇಣಿನ ಕುಣಿಕೆಯೇ ಆಗುತ್ತದೆ ಎಂದು ಕಣ್ಣೀರಿಡುತ್ತಾಳೆ. ಇದನ್ನು ಕೇಳಿ ವಿದ್ಯಾ ದಬಾಯಿಸಿ, ಕಣ್ಮಣಿ, ಇಂತಹ ಹೊತ್ತಲ್ಲದ ಹೊತ್ತಿನಲ್ಲಿ ಅಶುಭವಾಗಿ ಮಾತನಾಡಬಾರದು. ನಾನು ನಿನಗೆ ಮೊದಲೇ ಮಾತು ಕೊಟ್ಟಿದ್ದೇನೆ ಅಲ್ವಾ? ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಲು ಒಂದು ದಾರಿ ಹುಡುಕುತ್ತೇನೆ. ನೀನು ಧೈರ್ಯವಾಗಿರು ಎಂದು ಸಮಾಧಾನ ಮಾಡುತ್ತಾಳೆ. ಆಗ ಕಣ್ಮಣಿ, ನಾನು ನಿಮ್ಮನ್ನೇ ನಂಬಿಕೊಂಡಿದ್ದೇನೆ ಅಕ್ಕ, ದಯವಿಟ್ಟು ನನ್ನ ಕೈ ಬಿಡಬೇಡಿ ಎಂದು ಬೇಡಿಕೊಳ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಭದ್ರ ಬರುವ ಶಬ್ದ ಕೇಳಿ ವಿದ್ಯಾ ಕಣ್ಮಣಿಯನ್ನು ಸುಮ್ಮನಿರಲು ಸನ್ನೆ ಮಾಡ್ತಾಳೆ. ಭದ್ರ ಒಳಗೆ ಬಂದು, ಇದೇ ನಮ್ಮ ಗುಬ್ಬಚ್ಚಿ, ಮದುವೆ ಮನೆ ಹಿಡಿದುಕೊಂಡು ಇಷ್ಟೊತ್ತಿನಲ್ಲೂ ನಿದ್ದೆ ಕೆಟ್ಟು ಇಲ್ಲಿಗೆ ಬಂದಿದ್ದೀಯಾ? ನೆಮ್ಮದಿಯಾಗಿ ಹೋಗಿ ಮಲಗು, ಮುಖವೆಲ್ಲ ಹಾಳಾಗುತ್ತದೆ ಎಂದು ತಂಗಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿ ಕಳುಹಿಸುತ್ತಾನೆ. ಇನ್ನೊಂದೆಡೆ ವಿದ್ಯಾ ನೀಡಿದ ಸುಳಿವಿನ ಮೇರೆಗೆ ಕ್ವಾಟ್ಲೆ ತನ್ನ ಲಗೇಜ್ ಸಮೇತ ನವೀನ ಇರುವ ಹೋಟೆಲ್ಗೆ ಬಂದು ತಲುಪುತ್ತಾನೆ. ಅಲ್ಲಿ ರಿಸೆಪ್ಷನ್ನಲ್ಲಿ ಒಂದು ರೂಮ್ ಬೇಕು ಎಂದು ಕೇಳಿದಾಗ ಆ ಹುಡುಗ 1,500 ರೂಪಾಯಿ ಆಗುತ್ತದೆ ಎಂದು ಹೇಳಿ ID ಕಾರ್ಡ್ ಮತ್ತು ಡಾಕ್ಯುಮೆಂಟ್ ಪಡೆದು ಕೀ ಕೊಡುತ್ತಾನೆ. ಕ್ವಾಟ್ಲೆ ರೂಮಿಗೆ ಹೋಗಿ ಲಗೇಜ್ ಇಟ್ಟು ವಿದ್ಯಂಗೆ ಸಾಕ್ಷಿ ಒದಗಿಸಲು ಹೋಟೆಲ್ನಲ್ಲಿ ಏನಾದರೂ ಪ್ಲ್ಯಾನ್ ನಡೆಯುತ್ತಿದೆಯಾ ಎಂದು ಪತ್ತೆ ಹಚ್ಚಲು ಮತ್ತು ಕಾರಿಡಾರ್ನಲ್ಲಿ ಓಡಾಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ವಿನಂತಿ ಕೂಡ ಅದೇ ಹೋಟೆಲ್ಗೆ ಬಂದು ರೂಮ್ ಪಡೆದುಕೊಳ್ತಾಳೆ. ವಿನಂತಿ ಕಾರಿಡಾರ್ನಲ್ಲಿ ನಡೆದು ಬರುತ್ತಿರುವಾಗ ಕ್ವಾಟ್ಲೆ ಮತ್ತು ವಿನಂತಿ ಇಬ್ಬರು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದುಕೊಳ್ತಾರೆ. ಕ್ವಾಟ್ಲೆ ಆಶ್ಚರ್ಯದಿಂದ, ನೀನ್ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿದಾಗ ವಿನಂತಿ, ನಾಳೆ ಕಣ್ಮಣಿ ಮದುವೆ ಇರುವುದರಿಂದ ಬೆಳ್ಳಂಬೆಳಗ್ಗೆ ಮೇಕಪ್ ಮಾಡಿಸಿಕೊಳ್ಳಲು ಮೇಕಪ್ ಆರ್ಟಿಸ್ಟ್ನ ಇಲ್ಲಿಗೆ ಕರೆಸಿದ್ದೇನೆ, ಅದಕ್ಕೆ ಇಲ್ಲಿದ್ದೇನೆ ಎಂದು ಸುಳ್ಳು ಹೇಳಿ ಬಚಾವಾಗ್ತಾಳೆ. ವಿನಂತಿ ರೂಮಿಗೆ ಹೋಗಿ ಲೈಟ್ ಆಫ್ ಮಾಡಿದಾಗ ಅಲ್ಲಿ CCTV ಮೂಲಕ ಅವಳನ್ನು ನೋಡುತ್ತಿದ್ದ ನವೀನ ಫ್ರೆಂಡ್ ನಿರಾಸೆಗೊಳ್ತಾನೆ. ಅಷ್ಟರಲ್ಲಿ ಹೋಟೆಲ್ ರಿಸೆಪ್ಷನ್ ಬಳಿ ನವೀನನಿಂದ ಮೋಸ ಹೋಗಿರುವ ಒಂದು ಹುಡುಗಿ ಬಂದು ತನ್ನ ವಿಡಿಯೋ ಫುಟೇಜನ್ನು ಡಿಲೀಟ್ ಮಾಡುವಂತೆ ಅಳುತ್ತಾ ಕೈ ಮುಗಿದು ಅವನ ಬಳಿ ಬೇಡಿಕೊಳ್ಳುತ್ತಿರುತ್ತಾಳೆ. ಇದನ್ನು ಕ್ವಾಟ್ಲೆ ಗಮನಿಸಿ ಆ ಹುಡುಗಿಯ ಬಳಿ ಹೋಗಿ ವಿಚಾರಿಸಲು ಹೋದಾಗ ಸಿಟ್ಟಿನಿಂದ ಕ್ವಾಟ್ಲೆಗೆ ಬೈದು, ನಿಮಗೆ ರೂಮ್ ಕೊಟ್ಟಾಗಿದೆ, ಸುಮ್ಮನೆ ಅಲ್ಲಿರಬೇಕು, ಬಿಟ್ಟು ಇಲ್ಲಿ ಕಾರಿಡಾರ್ನಲ್ಲಿ ಯಾಕೆ ಓಡಾಡುತ್ತಿದ್ದೀರಾ? ಇಲ್ಲಿದ್ದರೆ ರೂಮ್ ಖಾಲಿ ಮಾಡಿ ಎಂದು ಗದರಿಸುತ್ತಾನೆ. ಆಗ ಕ್ವಾಟ್ಲೆಗೆ ಈ ಹೋಟೆಲ್ನಲ್ಲಿ ಏನೋ ದೊಡ್ಡ ಕಳ್ಳಾಟ ನಡೆಯುತ್ತಿದೆ ಎನ್ನುವುದು 100% ಕನ್ಫರ್ಮ್ ಆಗುತ್ತದೆ. ತಕ್ಷಣ ಕ್ವಾಟ್ಲೆ ವಿದ್ಯಂಗೆ ಫೋನ್ ಮಾಡಿ ತಾನು ಹೋಟೆಲ್ನಲ್ಲಿರುವ ವಿಚಾರ ತಿಳಿಸ್ತಾನೆ. ವಿದ್ಯಾ, ನೀವು ಆ ಕಡೆ ಈ ಕಡೆ ಓಡಾಡಿದರೆ ಅವರಿಗೆ ಅನುಮಾನ ಬರುತ್ತದೆ, ರೂಮ್ನಲ್ಲೇ ಇದ್ದು ಸಾಕ್ಷಿ ಕಲೆ ಹಾಕಲು ಪ್ರಯತ್ನಿಸಿ ಎಂದು ಬುದ್ಧಿ ಹೇಳ್ತಾಳೆ. ಮತ್ತೊಂದೆಡೆ ಮನೆಯಲ್ಲಿ ಅಮ್ಮಮ್ಮ ಮತ್ತು ಮೋನಾ ಇಬ್ಬರು ಸೇರಿ ವಿದ್ಯಾಳನ್ನು ಕರೆಯುತ್ತಾರೆ. ಅಮ್ಮಮ್ಮ, ವಿದ್ಯಂಗೆ ಹಟ್ಟಿಯಲ್ಲಿ ಮದುವೆ ನಡೆಯುತ್ತಿದೆ, ನೀನು ಹಟ್ಟಿ ಸೊಸೆಯಾಗಿ ಮುಂದೆ ನಿಂತು ಮದುವೆ ಮಾಡಿಸಬೇಕು ಎನ್ನುವುದು ನಿನಗೆ ಗೊತ್ತಾಗಲ್ವಾ ಎಂದು ಕೇಳ್ತಾರೆ. ಅದಕ್ಕೆ ವಿದ್ಯಾ ನೋವಿನಿಂದ ನಗುತ್ತಾ, ಅಮ್ಮಮ್ಮ, ನೀವು ಇನ್ನೂ ನನ್ನನ್ನು ಸೊಸೆ ಅಂತ ಅಂದುಕೊಂಡಿದ್ದೀರಾ? ನನ್ನ ಬಗ್ಗೆ ಈ ಸೊಸೆ ಅಂತಲೇ ಅಂದುಕೊಂಡಿದ್ದೀರಾ? ನನ್ನ ಬಗ್ಗೆ ಈ ಹಟ್ಟಿಯವರು ಯಾರಾದರೂ ಒಂದು ದಿನ ಯೋಚನೆ ಮಾಡಿದ್ದೀರಾ? ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿಯನ್ನು ಹೊತ್ತು ಬೆಳೆಸುತ್ತಿದ್ದೇನೆ. ಆದರೆ ನಾವಿಬ್ಬರು ಇನ್ನೂ ಕಾನೂನುಬದ್ಧವಾಗಿ ದೂರ ಆಗಿಲ್ಲ. ಡೈವರ್ಸ್ ಕೇಸ್ ನಡೆಯುತ್ತಿದೆ. ಇಷ್ಟಿದ್ದರೂ ಮದುವೆಯ ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನೇ ತೆಗೆದು ಹಾಕಿ ಬಿಟ್ಟಿದ್ದೀರಲ್ಲ, ಹಾಗಾದರೆ ನಾನು ನಿಮಗೆ ಯಾವುದೇ ಲೆಕ್ಕಕ್ಕೆ ಇಲ್ವಾ ಎಂದು ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ವಿದ್ಯಾಳ ಈ ಮಾತಿಗೆ ಅಮ್ಮಣ್ಣಿ ಕಣ್ಣೀರು ಹಾಕ್ತಾಳೆ. ವಿದ್ಯಾ ಸ್ವಾಭಿಮಾನದಿಂದ, ಅಮ್ಮಮ್ಮ ಕಣ್ಣೀರು ಹಾಕ್ತಾರೆ, ನೀವು ಎಷ್ಟೇ ಕರೆದರೂ ನಾನು ಈ ಮದುವೆಗೆ ಬರಲ್ಲ ಎಂದು ಖಡಾಖಂಡಿತವಾಗಿ ಅಲ್ಲಿಂದ ಹೇಳಿ ವಾಪಸ್ ಹೊರಟು ಹೋಗ್ತಾಳೆ. ಕೊನೆಯಲ್ಲಿ ಸಾವಿತ್ರಿ ತನ್ನ ರೂಮಿನಲ್ಲಿ ಕುಳಿತು ಈಶ್ವರಿಯಕ್ಕನಿಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಚೌಟ್ರಿಗೆ ಮಗನೊಂದಿಗೆ ಸಿದ್ಧವಾಗಿ ಬರುವಂತೆ ಹೇಳುತ್ತಾಳೆ.
ಕಣ್ಮಣಿ ಮದುವೆ ಆ ಹುಡುಗನ ಜೊತೆ ನಡೆಯುವುದಿಲ್ಲ, ಬದಲಾಗಿ ನಿಮ್ಮ ಮಗನ ಜೊತೆಯೇ ನಡೆಯುವಂತೆ ನಾನು ಮಾಡ್ತೇನೆ ಎಂದು ಕುತಂತ್ರದ ಪ್ಲಾನ್ ಹೆಣೆಯುತ್ತಾಳೆ. ಇತ್ತ ವಿದ್ಯಾ ದೇವರ ಬಳಿ ಕಣ್ಮಣಿಯ ಬಾಳು ಚೆನ್ನಾಗಿರಲಿ ಎಂದು ಪ್ರಾರ್ಥಿಸುವಾಗ ಅಲ್ಲಿಗೆ ಭದ್ರ ಬಂದು ತಂಗಿಯ ಮದುವೆಗೆ ಬರುವಂತೆ ಇಂಡೈರೆಕ್ಟ್ ಆಗಿ ನಾಟಕವಾಡುತ್ತಾ ಕರೆಯುತ್ತಾನೆ. ಇಬ್ಬರ ನಡುವೆ ಸಣ್ಣದೊಂದು ಇಂಗ್ಲಿಷ್ ಸಂಭಾಷಣೆ ನಡೆದು ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.